ಹಾಯ್ ಹಲೋ ನಮಸ್ಕಾರ. ನಾನು ಪ್ರಿಯಾ ಪೂಜಾರಿ. ವೆಲ್ಕಮ್ ಟು ದ ಚಾನೆಲ್. ಇವತ್ತು ನವರಾತ್ರಿ ಲಾಸ್ಟ್ ಡೇ. ಸೊ ನಾವತ್ತು ಬೇಗ ಎದ್ದು ದೇವ್ರಿಗೆ ಪೂಜೆ ಮಾಡಿ ಹಾಗೆ ಕದ್ರ ಕಟ್ಟು ಶಾಸ್ತ್ರನೂ ಇವತ್ತೇ ಮಾಡಿದ್ದು. ಬೇಗನೆ ದೇವರಿಗೆಲ್ಲ ಪ್ರಸಾದ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡಿ ಮನ್ಸಿಗೆ ಫುಲ್ ಖುಷಿ ಆಯ್ತು. ಎಂತಕ್ಕಂದರೆ ಹಬ್ಬ ಎಲ್ಲ ಬಂದಾಗಳಿಗೆ ಮಾತ್ರ ನಾವು ಈ ಥರ ಟ್ರೆಡಿಷ್ನಲ್ ಎಲ್ಲ ಮಾಡಿತ್ತು. ಗೊತ್ತಿರ್ಲಕ್ಕೆ ನಿಮಗೆ ನಮ್ಮ ಊರು ಬದಿ ಹಂಗೆಲ್ಲ ರಂಗೋಲಿ ದಿನ ಹಾಕೋಕೆ ಹೋತಿಲ್ಲ. ಹಾಗೆ ಇವತ್ತು ಆಯುಧ ಪೂಜೆನೂ ಮಾಡೋಕ್ಕಿದ್ದು. ಸೊ ನಾನು ಮೇಯ್ನ್ಲಿ ನನಗೆ ಕೆಲಸ ಕೊಟ್ಟದ್ದು ನನ್ನ ಲ್ಯಾಪ್ಟಾಪ್ ನನ್ನ ಮಾನಿಟರಿಗೂ ಪೂಜೆ ಮಾಡಿ ಹಾಗೆ ದೇವ್ರಿಗೆ ಪೂಜೆ ಮಾಡಿದೆ ಕಣೆ. ಸಿಂಪಲಾಗಿ ಹಿಂಗೆ ಅಲಂಕಾರ ಮಾಡೋದು. ಹಿಂದಿನ ದಿನ ನಾವೆಲ್ಲ ಹೂವನ್ನೆಲ್ಲ ಕಟ್ಟಿ ಇಟ್ಟಿದ್ದೀವಿ. ಇಲ್ಲಿ ಮಾರ್ಕೆಟಲ್ಲಿ ಹೋದರೆ ಬಿಡು ಹೂವು ಸಿಕ್ಕತ್ತೆ, ಅಲ್ಲಿ ತಗೊಬಂದು ನಾವು ಕಟ್ಟಕ್ಕತ್ತು. ಸೊ ಗಿರಿಯ ಇದನ್ನೆಲ್ಲ ಕಟ್ಟದ್ದು ಮಸ್ತ್ ಚಂದ ಮಾಡಿ ಕಟ್ಟಿದ್ದೀರ ಅವ್ರು. ಹಾಗೆ ನಮ್ಮ ಗಾಡಿಗೆಲ್ಲ ಪೂಜೆ ಮಾಡೋಕ್ಕಿದ್ದಿತ್ತು. ಬೈಕಿಗೂ ಪೂಜೆ ಮಾಡಿ ಅದು ಕದ್ರ ಕಟ್ಟು ಶಾಸ್ತ್ರ ಮಾಡ್ಕತ್ತಲ್ಲ, ಬೈಕಿಗೂ ಹಾಗೆ ಕಾರಿಗೂ ಹಾಗೆ ಎರಡಕ್ಕೂ ನಾವು ಹಾಗೆ ಮಾಡ್ತು. ಎಲ್ಲ ದಿನ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗಿರುತ್ತೆ. ಹಾಗೆ ಕೆಲವೊಂದ್ಸತಿ ಲೇಝಿ ಫೀಲ್ ಆಗ್ತಿರುತ್ತೆ. ಎಂತಕ್ಕಂದರೆ ನಮ್ಮ ಪರ್ಸ್ನಲ್ ಕೆಲಸಗಳೇ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವು ನಮ್ಮ ಸಂಸ್ಕೃತಿನ ಮರಿತಾ ಹೋಗ್ತಿರುತ್ತೆ. ಆ ಟೈಮಲ್ಲಿ ಹಬ್ಬಗಳು ಬರ್ತೈತೆ. ಸೊ ಹಬ್ಬಗಳು ನಮ್ಮ ಸಂಸ್ಕೃತಿನ ಮತ್ತೆ ನೆನ್ಪು ಮಾಡುವಂಥ ಒಂದು ಸುಂದರ ಕ್ಷಣ ಅಂದರೆ ತಪ್ಪಾತಿಲ್ಲ ಅನಿಸುತ್ತೆ. ಮತ್ತು ನಾನು ಅಬ್ಸರ್ವ್ ಮಾಡ್ದಂಗೆ ಈ ಥರ ಹಬ್ಬ ಹರಿದಿನಗಳು ಬಂದಾಗಳಿಗೆ ನಾವು ಸೂಪರ್ ಆ್ಯಕ್ಟಿವ್ ಆಗುತ್ತೆ. ಸೊ ಒಂಥರ ಫ್ರೆಶ್ನೆಸ್, ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಸೊ ಪೂಜೆ ಗೀಜೆ ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡುತ್ತೆ ಅಲ್ದ. ನಾವು ಹಾಗೆ ಹೋಟೆಲಿಗೆ ಹೋಯ್ತು. ನಾವು ಹೋಟೆಲಿಗೂ ಫುಲ್ ಈ ತರಳಿರೋ ತೋರಣ ಎಲ್ಲ ಕಟ್ಟದ್ದು ನಮ್ಮದು ಗಿರಿಯವರೇ. ಸೊ ಅವರೇ ಅದನ್ನು ರೆಡಿ ಮಾಡಿ ಕಟ್ಟೋದೆಲ್ಲ ಕ್ರೆಡಿಟ್ಸ್ ಅವರಿಗೆ ಹೊತ್ತು. ಸೊ ಪೂಜೆ ಗೀಜೆ ಮಾಡಿ ನಾನು ಹಾಗೆ ಒಂದು ಕ್ಲಿಪ್ ತಗೊಂಡೆ. ಚಂದ ಮಾಡಿ ಕಟ್ಟಿದ್ದೀರಿ, ಹಾಗೆ ಅದನ್ನು ಚಂದ ಮಾಡಿ ಪ್ರಿಪೇರ್ ಕೂಡ ಮಾಡಿದ್ದೀರು. ನನ್ನ ಕೈಯಲ್ಲಿ ಒಂದು ಮಾಡು ಕೊಟ್ಟಿದ್ದೆ, ಅದನ್ನು ಲಗಾಡಿ ತೆಗೆದುಬಿಟ್ಟಿದೆ ಕಾಣಿ. ಬಟ್ ಅವ್ರು ಮಸ್ತ್ ಸಖತ್ತಾಗಿ ಮಾಡಿದ್ದೀರಿ. ಖುಷಿ ಆಯ್ತು ನಂಗೆ ಅದನ್ನೆಲ್ಲ ಕಂಡು. ಅದನ್ನು ಹೆಂಗೆ ಡೆಕೋರೇಟ್ ಮಾಡಿರೋದೆಲ್ಲ ನಾನು ಒಂದು ಕ್ಲಿಪ್ ತಗೊಂಡು ಬಂದೆ ಕಾಣಿ. ಅಲ್ಲೂ ಪೂಜೆ ಮಾಡೋಕಿದ್ದಿ. ಸೊ ಸಿಂಪಲಾಗಿ ಪೂಜೆ ಮಾಡ್ತೆ. ಮತ್ತು ಇದೇ ಮಂತ್ ಎಂಡಲ್ಲಿ ದೀಪಾವಳಿ ಬತ್ತು. ಸೊ ಆ ಟೈಮಲ್ಲಿ ಮತ್ತೆ ಪುನಃ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡೋಕ್ಕಿರುತ್ತಲ್ದ. ಈ ವರ್ಷ ಹಬ್ಬಗಳೆಲ್ಲ ಒಟ್ಟೊಟ್ಟಿಗೆ ಬಂದಿತ್ತು. ಗಣಪತಿ ಹಬ್ಬ ಮುಗಿದ ತಕ್ಷಣ ನವರಾತ್ರಿ ಬಂತು. ಸೊ ಗ್ಯಾಪೇ ಇಲ್ಲ. ಇನ್ನು ದೀಪಾವಳಿ ಬತ್ತು. ಸೊ ಫೆಸ್ಟಿವಲ್ ಎಲ್ಲ ಒಟ್ಟೊಟ್ಟಿಗೆ ಬಂದರೆ ಅದ್ರ ಪ್ರಿಪ್ರೇಷನ್ ಆಗಿರ್ಲಕ್ಕೆ ಅಥವಾ ಶಾಪಿಂಗ್ ಆಗಿರ್ಲಕ್ಕೆ ಇದೆಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ಆಯ್ತು. ಬಟ್ ಒಂದೇ ಅಂದರೆ ನವರಾತ್ರಿಗೆ ಹೋದಲ್ಲೇ ದೀಪಾವಳಿ ಶಾಪಿಂಗ್ ಮುಗಿಸ್ಕೊಂಡ್ಬಿಟ್ರೆ ಅಷ್ಟೊಂದು ಕ್ರಿಟಿಕಲ್ ಅನಿಸೋದಿಲ್ಲ ಅಲ್ದ. ನಾವೆಲ್ಲ ಹಬ್ಬಗಳನ್ನು ತುಂಬ ಚಂದ ಮಾಡಿ ಆಚರಿಸೋಕ್ಕಾದ. ಅಂತಕ್ಕಂದರೆ ನಮ್ಮ ಮುಂದಿನ ಜನ್ರೇಷನ್ಗೆ ನಾವು ಅಷ್ಟೇ ನೀಟಾಗಿ ಅದನ್ನು ಹೇಳಿಕೊಡ್ಕಾತ್. ಇದು ನಮ್ಮ ಸಂಸ್ಕೃತಿ ನಾವು ಉಳಿಸ್ಕೊಂಡು ಹೋಯ್ಕಾತ. ಹಬ್ಬನ ನಾವು ಎಷ್ಟು ಗ್ರ್ಯಾಂಡ್ ಮಾಡಿ ತಂಬುದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ನಾವು ಎಷ್ಟು ಆ ಸಂಸ್ಕೃತಿನ ಎಷ್ಟು ಫಾಲೋ ಮಾಡಿ ತಂಬುದು ತುಂಬ ಇಂಪಾರ್ಟೆಂಟ್ ಆಯ್ತು. ನಿಮ್ಮ ಒಟ್ಟಿಗೆ ಮಾತಾಡ್ತಾ ನಾನು ಹೋಟೆಲೆಲ್ಲ ತಿರುಗಿ ಬಂದೆ ಕಾಣಿ. ಸೊ ಕಾಂಬಕ್ಕೆ ಎಷ್ಟು ಚೆನ್ನಾಗಿ ತೋತಿತ್ತಲ್ಲ, ಮಸ್ತ್ ಖುಷಿ ಆಯಿತು. ಮನಸ್ಸಿಗೂ ಮಸ್ತ್ ನೆಮ್ಮದಿ ಅನಿಸ್ತು. ಮನೆಗೆ ಬಂದು ನಾನು ಹೊಸ್ತಿನ ಅಡುಗೆ ಮಾಡಿದೆ. ಸಿಂಪಲ್ ಪಟ್ಟ ಅಂತ ಅಡುಗೆ ಮುಗಿಸ್ದೆ ಕಾಣಿ. ವಿಡಿಯೋ ಕೊಡೋದಕ್ಕೆ ಥ್ಯಾಂಕ್ ಯು. ಸಿಕ್ಕೋ ಹಂಗಾರೆ ಮತ್ತೆ ಪುನಃ ಬಾಯ್.